ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಜಾಪನೀಸ್ ನೇಬರು ನಮ್ಮನ್ನ ಅವರ ಹೊಲಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಸೊ ಎಷ್ಟೊಂದ್ಸರಿ ನನಗೆ ಫ್ರೆಶ್ ತರಕಾರಿ ಎಲ್ಲ ಪಾಪ ತಂದ್ಕೊಟ್ಟಿದ್ದಾರೆ. ಸೊ ಇವತ್ತು ಅದನ್ನ ಎಲ್ಲಿ ಬೆಳಿತೀವಿ ತೋರಿಸ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಇದೇ ನಮ್ಮ ಸವಾರಿ. ಇವತ್ತು ನಮ್ಮ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಇದ್ರಲ್ಲಿ ಹೋಗ್ಬೇಕಂತ ಹೊಲಕ್ಕೆ. ಬನ್ನಿ ಅದು ತೋರಿಸ್ತೀನಿ ಹೆಂಗಿರುತ್ತೆ ಒಂದು ಜಾಪನೀಸ್ ಹೊಲ. ಜಪಾನ್ ಅಲ್ಲಿ ನನ್ಗೆ ಈ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನನ್ ಮನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೂಪರ್ ಆಗಿದೆ. ನಮ್ಮ ಹಳ್ಳಿಗಳಲ್ಲಿ ಈ ತರ ಟ್ರ್ಯಾಕ್ಟರ್ ಅಲ್ಲಿ ಓಡಾಡಿದ ಜ್ಞಾಪಕ. ಜಪಾನ್ ಅಲ್ಲಿ ಈ ತರ ಕಪ್ಪು ಮಣ್ಣೆ ಇರುತ್ತೆ ಎಲ್ಲಿ ನೋಡಿದ್ರು. ಎಲ್ಲಿ ಫಾರ್ಮ್ಸ್ ಇರುತ್ತೋ ಎಲ್ಲಾ ಕಡೆನೂ ಆಕ್ಚುಲಿ ಸಖತ್ ಫರ್ಟೈಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಪ್ಲಸ್ ಇಲ್ಲಂತೂ ನೀರ್ಗೇನು ಕಮ್ಮಿನೇ ಇಲ್ಲ. ಇದು ಮೂಲಂಗಿ ಗಿಡಗಳು ಇನ್ನೂ ಬೆಳೀತಾ ಇದೆ, ಚಿಕ್ಕದಾಗಿದೆ. ಇನ್ನು ಕೆಳಗಡೆ ನೋಡ್ಬೋದು. ಚೈನೀಸ್ ಕ್ಯಾಬೇಜ್ ಅಂತಾರೆ, ಇಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಹಿಂಗ್ ಹಿಡ್ಕೋಬೇಕಂತೆ, ಒಟ್ಟಿಗೆ ಹಿಡ್ಕೊಂಡು ಕೆಳಗಡೆಯಿಂದ ಬೇಬಿ ಕ್ಯಾರೆಟ್ಸ್, ಫ್ರೆಶ್ ಎಲೆಕೋಸು ಒಳಗಡೆ ಇದೆ. ನಾವು ಮನೆಗೆ ಹೋಗಿ ಸ್ವಲ್ಪ ಮಾಡ್ಕೋಬೇಕು. ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಇವ್ರು ಎಷ್ಟು ಅವರ ಫಾರ್ಮ್ನ ಎಷ್ಟು ಪ್ರೀತಿಸ್ತಾರೆ ಮತ್ತೆ ಎಷ್ಟು ಕನೆಕ್ಟೆಡ್ ಆಗಿದ್ದಾರೆ ಇವತ್ತಿಗೂ ಕೂಡ ಅಂತ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.